ನಮಸ್ತೆ, ನನ್ನ ಹೆಸರು ಆಶಾ ನೂಜಿ. ರಾಮ ಸಾಂಗತ್ಯ ಎಂಬ ಕಾವ್ಯ ಸಂಕಲನವನ್ನು ನಾನು ಕಿಷ್ಕಿಂಧ ಕಾಂಡವನ್ನು ಜಾನಪದ ಶೈಲಿಯಲ್ಲಿ ಪ್ರಸ್ತುತಪಡಿಸುವೆ. ರಚನೆ ಇಂದಿರಾ ಜಾನಕಿ ಎಸ್ ಶರ್ಮಾರವರು ಬರೆದಿರುವ ರಾಮ ಸಾಂಗತ್ಯ. ಮುಂದುವರಿದ ಭಾಗ. ಸೌಮಿತ್ರಿಯುಗ್ರಾವತಾರದಿಂದಂಗಾದ ಚಿಕ್ಕಪ್ಪನೆಚ್ಚರಿಸಿದ ರಾಮನ ಭಾರ್ಯೆಯ ನರಸುವ ಕಾರ್ಯವ ಕೈಗೆತ್ತಿಕೊಳ್ಳೋಣವೆಂದು ವಾಗ್ದಾನವನ್ನು ಪೂರೈಸುವ ಕಾಲ ಬಂದಿದೆ, ತೊಡಗೋಣವೆಲ್ಲರೂ ಸೇರಿ. ವಾನರ ರಾಜನ ಕಣ್ಗಳ ತೆರೆಸುತ್ತ ಹನುಮಂತ ನರುಹಿದ ದಾರಿ. ಸುಗ್ರೀವ ಬರಹೇಳೆ ಲಕ್ಷ್ಮಣ ಕಾಲಿಟ್ಟ ಕಿಷ್ಕಿಂಧೆ ಪಟ್ಟಣದೊಳಗೆ. ನಗರದ ವೈಭವ ನೋಡುತ್ತ ನೋಡುತ್ತ ಅಡಿಯಿಟ್ಟ ನರಮನೆಯೊಳಗೆ. ಶ್ರೀರಾಮಾನುಜನು ಕೋಪಾವೇಶದಿ ಬಂದು ಜರೆದನು ಸುಗ್ರೀವನನ್ನು. ಉಪಕಾರ ಮಾಡಿದ ಮಿತ್ರನ ಮರೆತಿಹೆ ತೋರಿ ಕೃತಜ್ಞತೆಯನ್ನು. ರಾಘವನಿಂದಲೇ ನೀನಂದು ಪಡೆದಿಹೆ ರುಮೆಯನ್ನು ಸಾಮ್ರಾಜ್ಯವನ್ನು. ಇಕ್ಷ್ವಾಕುವರ್ಯನ ಬಾಣಕ್ಕೆ ಗುರಿಯಾಗಿ ನೀನು ಸೇರುವೆ ವಾಲಿಯನ್ನು. ವಾನರ ರಾಜನು ಸೂಚಿಸೆ ಪೇಳ್ದಳು ತಾರೆಯು ಮೇಲ್ನುಡಿಯಿಂದ. ಭೋಗಲಾಲಸೆಯಲ್ಲಿ ಮೈಮರೆತಿರುವನು ಮನ್ನಿಸು ಮನದಾಳದಿಂದ. ಲಂಕೆಯ ರಾಜ ರಾವಣನನ್ನು ಕೊಲ್ಲಲು ಬೇಕಿದೆ ಸೈನ್ಯದ ಬಲವು. ಜಾತಿಯ ಕಪಿಗಳನ್ನೊಟ್ಟುಗೂಡಿಸುವಲ್ಲಿ ನಿರತವಾಗಿದೆ ನಮ್ಮ ಮನವು. ಸುಗ್ರೀವಾಜ್ಞೆಯ ಕೇಳಿ ಭೂಲೋಕ ಸೇನೆಯು ಬರುತ್ತಿದೆ ಕಿಷ್ಕಿಂಧೆಯೆಡೆಗೆ. ಅಂಗದ ಹನುಮಂತ ಜಾಂಬವರೆಲ್ಲರೂ ತೆರಳುವರು ಲಂಕೆಯ ಕಡೆಗೆ. ಧರ್ಮಯುಕ್ತದ ಮಾತನಾಡಿದಳ್ ತಾರೆಯು ಸೌಮಿತ್ರಿಯನ್ನು ಶಾಂತಗೊಳಿಸಿ. ರಾಮನ ಸತಿಯನ್ನು ಹುಡುಕಲು ಹೇಳಿಹ ಸುಗ್ರೀವ ಕಟ್ಟಾಜ್ಞೆ ವಿಧಿಸಿ. ವಾನರ ಸ್ತ್ರೀಯರ ಕಿಷ್ಕಿಂಧೆಯಲ್ಲಿ ಬಿಟ್ಟು ಒಗ್ಗೂಡಿ ಕಪಿವರನನ್ನು. ಸುಗ್ರೀವನಂಗದ ಹನುಮಂತ ಹೊರಟರು ಹಣ ಕಾಣಲು ಶ್ರೀರಾಮನನ್ನು. ಸುಗ್ರೀವನೊಟ್ಟಿಗೆ ಲಕ್ಷ್ಮಣನೇರಿದ ಹೊನ್ನಿನ ಪಲ್ಲಕ್ಕಿಯನ್ನು. ಬೀಳ್ಕೊಡೆ ಹಿಡಿದಿಹ ಕಪಿಗಳು ಬಂದರು ಕೂಗುತ್ತ ಜಯಕಾರವನ್ನು. ಶತಬಲಿ ಧೂಮ್ರ ಗವಾಕ್ಷ ಗೋಲಾಂಗೂಲ ನೀಲಧರಿ ಮುಖರಂದು. ಕೋಟಿ ಕೋಟಿಯ ಸೈನ್ಯದೊಂದಿಗೆ ಬಂದರು ರಾಮ ಕಾರ್ಯದ ಸೇವೆಗೆಂದು. ಧನ್ಯವಾದಗಳು.